ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂಚಾರಿ ಕಿರಣ್. ನಾನಿವತ್ತು ನಿಮಗೆಲ್ಲರಿಗೂ ಕೊಡೆಕೆನೆಲ್ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಕೊಡೆಕೆನೆಲ್ ನೋಡೋಣ, ನಾನು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ, ನಿಮಗೂ ತೋರಿಸ್ತೀನಿ. ಸೊ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ, ನಿಮಗೂ ತೋರಿಸ್ತೀನಿ. ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್ ಅಂತ ಹೇಳ್ಬಿಟ್ಟು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋ, ಬನ್ನಿ ಹೋಗೋಣ. ಎಂಟ್ರಿ ವೆಲ್ಕಮ್ ಟು ಕೊಡೆಕೆನೆಲ್. ಸೊ ಎಂಟ್ರಿ ಈಗ ಬರ್ತಾ ಇದ್ದೀವಿ, ಸ್ವಲ್ಪ ದೂರ ಐತೆ, ಹೋಗೋಣ. ಸೊ ಒಳಗಡೆ ಎಲ್ಲ ಮಸ್ತ್ ಇರ್ತದೆ. ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹೋಗಿ ಬರೋಣ ಹೆಂಗೈತೆ ಅಂತ ಹೇಳ್ಬಿಟ್ಟು. ನೋಡಿ ಎಂಟ್ರಿ ಬೋರ್ಡ್ ಮಾತ್ರ ಮಸ್ತ್ ಇದೆ. ಗುರು ಇಲ್ಲಿ ನೋಡು ಗುರು, ಹೆಂಗೈತೆ ಘಾಟು, ಆ ಬೆಂಕಿ ಗುರು. ಸಿ ಯಾವ ರೇಂಜ್ ಆಗೈತಂದ್ರೆ ಮಸ್ತ್ ಐತೆ. ಈವ್ನಿಂಗ್ ಬಂದಿರೋದಕ್ಕೂ ಸನ್ಸೆಟ್ ಆಗ್ತಾ ಇರೋದಕ್ಕೂ ಬಿಂದಾಸ್ ಆಗೈತೆ ಗುರು. ಸಿ ಗುರು ಹಿಂದೆ ನೋಡು ಗುರು, ಸನ್ಸೆಟ್ ಯಾವ ರೇಂಜ್ ಆಗಿದೆ ಅಂತ ನೇಚರು. ಸಿ ಸೂಪರ್ ಆಗೈತೆ. ವ್ಯೂ ಮಾತ್ರ ಮಾರ್ನಿಂಗ್ ಎದ್ದು ನೋಡಿದ್ರೆ ಮಸ್ತ್ ಇರ್ತದೆ ಗುರು. ಸಿ ಇವತ್ತು ಫಾಗ್ ಸ್ವಲ್ಪ ಕಡಿಮೆ ಐತೆ. ಸೊ ಆದ್ರೂ ಪ್ಲೇಸ್ ಮಾತ್ರ ಬೆಂಕಿ ಇದೆ ಗುರು. ನೋಡ್ಗುರು, ಕೊಡೆಕೆನಲ್ಲಿ ಸ್ವಲ್ಪ ಬಿಸಿಲು 8 ಗಂಟೆ ಆಗಿದೆ. ಮಾರ್ನಿಂಗ್ ನೋಡಿದ್ರೆ ಒಳ್ಳೆ ವ್ಯೂ ಇತ್ತು. ಇವಾಗ ನೋಡಿದ್ರೆ ಸ್ವಲ್ಪ ಬಿಸಿಲು. ಪ್ಲೇಸ್ ಮಾತ್ರ ಮಸ್ತ್ ಇದೆ ನೋಡಕ್ ಮಾತ್ರ. ಸಿ ಯಾವ ಥರ ಐತಂತ ಪ್ಲೇಸ್ ಮಾತ್ರ ಭಯಂಕರ ಇದೆ ಗುರು. ಅದು ಮಾರ್ನಿಂಗ್ ಟೈಮಲ್ಲಿ ಬಂದರೆ ಮಾತ್ರ ಚಿಲ್ಲಾಗಿರ್ತದೆ. ಸೊ ಬನ್ನಿ ಪ್ಲೇಸ್ ನೋಡೋಣ. ಇವಾಗ ಬಿಡ್ತಾ ಇದ್ದೀನಿ ರೂಮು. ಇನ್ನು ಸ್ವಲ್ಪ ಹೋಗ್ಬೇಕು, ಇನ್ನೊಂದು 5 ಮಿನಿಟ್ಸ್ ರೂಮ್ ಬಿಟ್ಟು ಹೋಗ್ತೀರಿ. ಆವಾಗ ಪ್ಲೇಸಸ್ ಏನೇನಿದೆ, ಯಾವ ಥರ ಇದೆ ಅದೆಲ್ಲ ಕವರ್ ಮಾಡ್ತೀನಿ. ನೋಡಿದ್ರು ಇಲ್ಲಿ ವಾಟರ್ ಫಾಲ್ಸು. ಫಸ್ಟ್ ಡೇ ಬರೋರು ಇನ್ನು ಸ್ವಲ್ಪ ಇಲ್ಲಿಂದ ಒಂದು 200 ಮೀಟರ್ ಹೋಗಿ ಲೆಫ್ಟ್ ತಗೊಂಡ್ರೆ ಈ ಥರ ವಾಟರ್ ಫಾಲ್ಸ್ ಒಂದು ಸಿಗುತ್ತೆ. ಅಲ್ಲಿಂದ ಒಂದು ಟ್ರೆಕ್ಕಿಂಗ್ ಮಾಡ್ಬೋದು. 2 ಡೇಸ್ ಪ್ಲಾನ್ ಇರೋರು ಇಲ್ಲಿಂದ ಬಂದು ಫಸ್ಟ್ ವಾಟರ್ ಫಾಲ್ಸ್ ನೋಡ್ಕೊಂಡು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿ. ನೋಡಿ ಈ ಥರ ಪ್ಲೇಸಸ್ ಇದೆ, ಟ್ರೆಕ್ಕಿಂಗ್ಗೆ ಮಸ್ತ್ ಇದೆ. ಸೊ 2 ಡೇಸ್ ಬರೋರು ಈ ವಾಟರ್ ಫಾಲ್ಸು ಒಂದು ಟ್ರೆಕ್ಕಿಂಗ್ ಮಾಡ್ಬೋದು ಅಷ್ಟೇ. ಡಾಲ್ಫಿನ್ ಅಂತ ಹೇಳ್ಬಿಟ್ಟು ನೋಡಿ, ಡಾಲ್ಫಿನು
ಎಸ್ ಇಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕಷ್ಟೇ ಇದೆಲ್ಲ. ಸೊ ಒನ್ ಡೇಗೆ ಇದು 2 ಪ್ಲೇಸ್ ಕವರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ ನೈಟ್ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ಹೋಗಬೇಕು ಅಂದರೆ ಮತ್ತು ಗುಣ ಕೇವ್ ಆಗಿರಲಿ ಮತ್ತು ಸೂಸೈಡ್ ಪಾಯಿಂಟ್ ಆಗಿರಲಿ ಅದೆಲ್ಲ ನೋಡ್ಬೋದು. ಮಸ್ತ್ ಇದೆ ಪ್ಲೇಸಸ್. ನೋಡಿ ವೆದರ್ ಹೆಂಗಿದೆ ಅಂತ ಬಿಟ್ಟು ಪ್ಲೇಸ್ ಮಾತ್ರ ಮಸ್ತ್ ಇದೆ. ಸೊ ಇವಾಗ ಫಸ್ಟೇ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ರೆ ವಾಟರ್ ಫಾಲ್ಸ್ ನೋಡ್ಕೊಂಡು ಡಾಲ್ಫಿನ್ ಹೌಸ್ ಅಂತ ಹೇಳ್ಬಿಟ್ಟು ಒಂದು ಟ್ರೆಕ್ಕಿಂಗ್ ಇದೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಹೋಗಬೇಕು. ಮಸ್ತ್ ಇರ್ತದಂತೆ. ಇಲ್ಲಿ ಕೇಳಿದಕ್ಕೆ ಎಲ್ಲರೂ ಚೆನ್ನಾಗಿರ್ತದೆ ಹೋಗಿ ಅಂತ ಇದ್ದಾರೆ. ಸೊ ಫಸ್ಟ್ ಇವಾಗ ವಾಟರ್ ಫಾಲ್ಸ್ಗೆ ಹೋಗಿ ಮತ್ತೆ ಅಲ್ಲಿಂದ ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ಅಲ್ಲ ಸ್ವಲ್ಪ ಹೊತ್ತಿಗಿಲ್ಲ ಬಾಗು ಗುರು, ಏನೋ ಕಾಣಿಸ್ತಾ ಇಲ್ಲ ಗುರು. ಬೆಂಕಿ ಗುರು. ಫಾಗು ಅಲ್ಲಿ ಸ್ವಲ್ಪ ದೂರದಲ್ಲಿ ಇರಲಿಲ್ಲ, ಇನ್ನು ಸ್ವಲ್ಪ ಈ ಕಡೆಗೆ ಬರ್ತಾನೆ ಫಾಗ್ ಮಾತ್ರ ಬೆಂಕಿ. ಸೊ ಇನ್ನು ಸ್ವಲ್ಪ ದೂರ ವ್ಯೂ ನೋಡಿದ್ರು ಹೆಂಗೈತೆ ಅಂತ ಹೇಳ್ಬಿಟ್ಟು ಬೆಂಕಿದೆ ವ್ಯೂ ಮಾತ್ರ. ಸೊ ಕೆಳಗಡೆ ಗಾಡಿ ವೆಹಿಕಲ್ ಸ್ಟಾಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಫಾಲ್ಸ್ ಒಂದಿದೆ. ಫಾಲ್ಸ್ ಬಿಟ್ಟು ಮತ್ತೆ ಟ್ರೆಕ್ಕಿಂಗ್ ಹೋಗಬೇಕು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಟ್ರೆಕ್ಕಿಂಗು. ಸೊ ಬನ್ನಿ ಹೋಗೋಣ. ಮಾರಾಗ್ಲಿ ಮಾತ್ರ ಇಲ್ಲಿ ವ್ಯೂಸ್ ತಣ್ಣಗೈತೆ ಗುರು. ಯಾಕೆ ಈ ಟೈಮಲ್ಲಿ ಕೂಡ ಇಲ್ಲಿ ಬಿಸಿ ಆಗ್ತಂದರೆ ನಾನು ಅನ್ಕೊಂಡೆ ಮಧ್ಯಾಹ್ನ ಎಲ್ಲ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು, ಆದರೆ ಬಿಸಿ ಎಲ್ಲ ಇಲ್ಲ ಗುರು. ತಣ್ಣಗೆ ಕೆಳಗಡೆಯಿಂದ ಮೇಲೆವರೆಗೂ ಹಂಗೆ ತಣ್ಣಗೆ ಎಕ್ತಾ ಇದೆ. ಬ್ಯಾಕ್ ಸೈಡು ವ್ಯೂ ಮಾತ್ರ ಟ್ರೆಕ್ಕಿಂಗ್ ಮಾಡೋಕ್ಕೆ ಮಸ್ತಿದೆ. ಅವ್ರು ಹೇಳಿದ್ರು ಇಲ್ಲಿಂದ ದೊಡ್ಡ ವೆಹಿಕಲ್ಸ್ ಎಲ್ಲ ಹೋಗೋಕ್ಕಾಗಲ್ಲ, 2 ವೀಲರ್ಸ್ ಬಂದರೆ 2 ವೀಲರ್ಸ್ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ವ್ಯೂವರೆಗೂ ಸ್ವಲ್ಪ ಹೋಗಿ ಅಲ್ಲಿ ಫೋಟೋಸ್ ಎಲ್ಲ ಹಿಡ್ಕೊಂಡು ಬರ್ಬೋದು. ಆದರೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಆರಾಮ್ ನೋಡ್ಕೊಂಡು ಹೋಗಿ, ಯಾಕಂದರೆ ಆಪೋಸಿಟ್ ಬರೋರು. ಸೊ ಯಾಕಂದರೆ ಆಪೋಸಿಟ್ ಬರೋರು ಆರಾಮ್ ನಡೀತಾರೆಲ್ಲ ಗೊತ್ತಿಲ್ಲ, ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕಲ್ಲ. ಸೊ ಅದಕ್ಕೆ ಹೋಗೋರು ಆರಾಮ್ ನೋಡ್ಕೊಂಡು ಸೇಫಾಗಿ ಬಂದ್ವಿ. ರೆಸಾರ್ಟ್ಗಳೆಲ್ಲ ಚಿಕ್ಕದಾಗಿ ರೆಸಾರ್ಟ್ಗಳು ಮಸ್ತ್ ಇದಾವೆ ಗುರು. ಮೇಲೆ ಮನೆ ನೋಡ್ಗುರು, ಫಾಗ್ಗೆ ತುಂಬ ಹೋಗಿದೆ ಮನೆ. ಹಾಗೆ ನೋಡ್ಗುರು ನೋಡಕ್ಕೆ ನಾವು ಮೇಲೆಲ್ಲ ನೋಡ್ತಾ ಇದ್ರು ಮೋಡಾಗ್ಲಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ಬೆಂಕಿ ಐತೆ ಹೋಗ್ತಾ ಬೆಂಕಿ ಇದೆ. ಗಾಡಿಗೆ ನೋಡಿ ಚಿಕ್ಕ ಗಾಡಿಗೆ ಮಾತ್ರ ಬರ್ಬೋದು ಅಷ್ಟೇ. ಅವಾಗಲೇ ಹೇಳ್ದಂಗೆ ದೊಡ್ಡ ಗಾಡಿಗೆಲ್ಲ ಬರೋಕ್ಕಲ್ಲ ಆಗಲ್ಲ. ಬೆಂಕಿ ಗುರು. ಇಲ್ಲಿ ನೋಡ್ಗುರು ಟ್ರೆಕ್ಕಿಂಗ್ ಮಾಡಬೇಕಾಗಿರೋ ಪ್ಲೇಸು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮಾರಿದ್ರೆ ಇಲ್ಲ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಇಲ್ಲೆಲ್ಲ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇವಾಗ ಇಲ್ಲಿಂದನೇ ಟ್ರೆಕ್ಕಿಂಗು, ಡಾಲ್ಫಿನ್ ಟ್ರೆಕ್ಕಿಂಗ್ ಇವಾಗಲೇ ಸ್ಟಾರ್ಟ್ ಆಗೋದು. ಇದೇನು ಗುರು ಹಿಂಗೈತೆ ಪ್ಲೇಸು. ಅವ್ರು ಹೇಳಿದ್ರು ಸ್ವಲ್ಪ ಕ್ರಿಟಿಕಲ್ಲಾಗಿ ಇರ್ತದೆ ಅಂತ ಹೇಳ್ಬಿಟ್ಟು. ಸೊ ಮನೆಗೆ ಹೋಗೋಣ. ಎಲ್ಲ ಓಡಿ ಹೋಗ್ತಾ ಇದ್ದಾರೆ.
ಪೀಸ್ಫುಲ್ಲಾಗಿ ಮೋಡ ನೋಡ್ಬಿಡು, ಚಳಿ ಆಗ್ತೈತೆ. ಡಾಲ್ಫಿನ್ ಹೌಸ್ ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗು. ಬಾ ಇಳಿಯೋಷ್ಟೊತ್ತಿಗೆ ಇಳಿತಾರದೇ ಈ ರೇಂಜಾಗಿದೆ. ಇನ್ನು ಹತ್ಬೇಕಾದ್ರೆ ಇನ್ಯಾವ ರೇಂಜಾಗಿರ್ತದೋ. ಒಂದು ರೇಂಜಾಗಿದೆ. ನಡೆಯೋಷ್ಟೊತ್ತಿಗೆ ಏನೋ ಅನ್ಕೊಂಡಿದ್ವಿ. ಮಸ್ತ್ ಎಕ್ಸ್ಪೀರಿಯೆನ್ಸ್ ಐತೆ ಗುರು, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ನಡೀತಾ ಇದ್ರೆ ಕಾಲುಗಳು ಹಂಗೇ ಕೂಲಾಗಿ ಜಿಮ್ 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 ಅಂತ ಇರ್ತದೆ. ಫುಲ್ ಡೌನ್ಗೆ ಇಳಿಬೇಕು. ಫುಲ್ ಡೌನ್ಗೆ ಇಳಿದು ಮತ್ತೆ ಮೇಲೆ ಹತ್ತಬೇಕು. ಅಪ್ಪ ಯಾಕೆ ಕೇಳ್ತೀರಾ ನಮ್ಮ ಕತೆ? ಅದಕ್ಕೆ ಹೇಳೋದು, ಸಿಂಗಲಾಗಿ ಬಂದರೆ ಪೀಸ್ಫುಲ್ಲಾಗಿರ್ಬೋದು ಅಂತ. ನೋಡಿ ಹಿಂದೆ ನನ್ನ ಹಿಂದೆ ಒಂದು ಸ್ವಲ್ಪ ತೋರಿಸ್ತೀನಿ. ಅವ್ರ ಪಾಪ ಬೇಡ ಕೊಡ್ಬಾರ್ದು ಕೆಲಸ ಕೊಡ್ತಾರೆ, ಫೋಟೋ ಹಿಡಿ ಅಂತ ಹೇಳ್ಬಿಟ್ಟು ಹಿಂದೆ ಹೋಗ್ತಾರಲ್ಲ. ಅವಾಗಲಿಂದ ನಾನು ಅವಾಗೊಂದು 100 ಮೀಟರ್ಸ್ ಬಂದಾಗಿಂದ 100 ಮೀಟರ್ಸಿಂದ ಒಂದು 100 ಫೋಟೋಗಾದ್ರೂ ಹಿಡಿದಿರ್ತಾರೆ ಇವರು, ನಾನು ಹಿಂದೆ ಇರೋರು. ಆದರೆ ಈ ಥರ ಪ್ಲೇಸಸ್ಗೆಲ್ಲ ಶೂಸ್ ಬೆಸ್ಟು. ಶೂಸ್ ಹಾಕೊಂಬರಿ, ಚಪ್ಪಲ್ಸ್ ಎಲ್ಲ ಹಾಕಿದರೆ ಅಷ್ಟೇ ಗೋವಿಂದ ಗತಿ ಗೋವಿಂದ. ಸೊ ಶೂಸ್ ಇರಬೇಕು ಆ್ಯಕ್ಚುಲಿ. ಶೂಸ್ ಇದ್ದರೆ ಆರಾಮಾಗಿ ಬರ್ಬೋದು, ಆರಾಮಾಗಿ ಹೋಗ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ತುಂಬ ದಿವಸ ಆಗಿತ್ತು ಟ್ರೆಕ್ ಮಾಡೋದು. ನಾನು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ ಇವತ್ತು. 2 ಕಿಲೋಮೀಟ್ರ್ ಇದೆ ಟ್ರೆಕ್ಕಿಂಗು. ಅಲ್ಲಿಂದ ಮೇಲೆಯಿಂದ 2 ಕಿಲೋಮೀಟ್ರ್ ಟ್ರೆಕ್ಕಿಂಗು. ಪೀಸ್ ಬೇರೆಗಳೆಲ್ಲ ಮೇಲೇ ಕಾಣಿಸ್ತಾ ಇದೆ, ಅಷ್ಟು ನೀರು ಹರಿದಿರೋದು. ಈ ಟ್ರೆಕ್ಕಿಂಗ್ ಪ್ಲೇಸಲ್ಲಿ ಅಣ್ಣ ಯಾರೋ ಒಳ್ಳೆ ಮನೆ ಕಟ್ಕೊಂಡಿದ್ರು. ಹಿಂಗಿದೆ ಅಂತ ಮನೆ. ಸ್ವಲ್ಪ ಹತ್ರ ಬಂತು ಅನಿಸುತ್ತೆ ಇವಾಗ ನನಗೆ. ಎಲ್ಲ ಒಳ್ಳೆ ಕಲರ್ಗಳು ಬಂದ್ಬಿಟ್ಟೋಗ್ರು ನೋಡ್ಕೊಳಕ್ ಮಾತ್ರ. ಸೊ ಪೀಸ್ಫುಲ್, ಏನು ಕಾಣಿಸ್ತಾ ಇಲ್ಲ ಮುಂದೆ. ಏನು ಇಲ್ಲ ಗುರು, ಏನು ಕಾಣಿಸ್ತಾನೆ ಇಲ್ಲ. ಮೋಡ ನೋಡ್ಬಿಡು ಹೆಂಗ್ ಕಾಣಿಸ್ತೈತಂತ. ಫಾಗ್ ಕ್ಲಿಯರ್ ಆಗ್ತಾ ಇದ್ರೆ ಮಾತ್ರ ಗುರು ಬೆಂಕಿ ಗುರು. ಫಾಗ್ ಕ್ಲಿಯರ್ ಆಗ್ತಾ ಇರೋದು ಯಾವ ರೇಂಜಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ಬಾ ಇಲ್ಲಿಂದ ಬಿದ್ದರೆ ಅಂತೂ ಏನು ಸಿಕ್ಕಲ್ಲ, ಬಾಡಿ ಮರ್ತೋಗ್ಬೇಕು ನಾವು. ನಾನು ಬಾಡಿ ಬದುಕಿದ್ನು, ಸಂಚಾರಿ ಕಿರಣ್ ಬದುಕಿದ್ನು ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಡ್ಬೇಕು. ಆ ರೇಂಜಾಗಿರುತ್ತೆ. ನೋಡ್ಗುರು ಹಿಂದೆ ಫಾಗ್ ಕ್ಲಿಯರ್ ಆಗ್ತಾ ಇರೋದು, ಸ್ವಲ್ಪ ಕ್ಲಿಯರ್ ಆಗ್ತಾ ಇರೋದಕ್ಕ ಬೆಂಕಿ ಇದೆ ಗುರು. ವ್ಯೂಸ್ ಮಾತ್ರ ಚಿಂದಿದೆ. ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿರೋದಕ್ಕೂ ಮಸ್ತ್ ಇದೆ. ನಮ್ಮ ಹಿಂದೆ ಅಂತೂ ಎಲ್ಲ ನಮ್ಮ ಹೊಟ್ಟೆ ಅದೆಷ್ಟು ಉರಿಸ್ತಾವ ಅಲ್ಲ ಗುರು, ನಮ್ಮ ಹೊಟ್ಟೆ ಅದೆಷ್ಟು ಉರಿಸ್ತವ್ರು ಹಿಂದೆ ನಿಂತ್ಕೊಂಡು. ಅಲ್ಲ ಇಬ್ಬಿಬ್ರು, ನನಗೆ ಒಂದು ಕೂಡ ಇಲ್ಲ ಗುರು, ಸಿಂಗಲ್ ಆಗಿಬಿಟ್ಟಿದ್ರೆ ಒಂದು ಕೂಡ ಇಲ್ಲ. ಇಬ್ಬಿಬ್ರು ಮಾತ್ರ ನಮ್ಮ ಅದೆಷ್ಟು ಹೊಟ್ಟೆ ಉರಿಸ್ತವ್ರು. ಅಲ್ಲ ನಮ್ಮ ಹೊಟ್ಟೆ ಉರ್ಸಕ್ಕಂತಲೇ ಬಂದ್ಬಿಟ್ಟವ್ರು ಹಿಂದೆ ಇರೋರು. ಯಾಕಂದ್ರೆ ಅವಾಗ್ಲಿಂದ ಫೋಟೋಗಳು ಅದು ನನಗೊಬ್ಬರು ಕೂಡ ಇಲ್ಲ ಗುರು. ನನ್ನ ಮಕ್ಕಕ್ಕೆ ಒಬ್ಬರು ಆದರೂ ಬೇಡ, ಇಲ್ಲಿ ಒಬ್ಬೊಬ್ರು ಇಬ್ಬಿಬ್ರು ಕರ್ಕೊಂಬಂದಿದ್ದಾರೆ. ಚೀ ಬೇಡ ಒಣಗೋಗಿದೆ. ಸೂಪರಾಗಿ ಎಕ್ಸ್ಪೀರಿಯನ್ಸ್ ಮಾತ್ರ ಬೇರೆ ಲೆವೆಲಲ್ಲಿ ಐತೆ ಗುರು. ಸುಸ್ತಾಗಿ ಬೇಡ. ಸೊ ಆಗ್ಬಿಟ್ಟಿದೆ. ಇನ್ನು ಇಳಿಬೇಕಾದ್ರೆ ಈ ರೇಂಜ್ ಐತಂದ್ರೆ ಇನ್ನು ಹತ್ಬೇಕಾದ್ರೆ ಯಾವ ರೇಂಜಾಗಿರ್ತದೆ ಅಂತ ಯೋಚನೆ ಮಾಡಬೇಕು. ವಯಸ್ಸಾದವರಂತೂ ಅಂದರೆ ಭಯಂಕರ ಕಷ್ಟ ಇತ್ತು. ಆದರೆ ನಾನು ಇಲ್ಲಿ ಒಂದು ಡಿಫ್ರೆಂಟ್ ಫ್ರೂಟ್ಸ್ ಎಲ್ಲ ನೋಡಿದ್ರು. ಅದು ಏನೇನು ಗೊತ್ತಿಲ್ಲ. ನಿಂಬೆಹಣ್ಣು ಒಂದಿದೆ, ನಿಂಬೆಹಣ್ಣು ಮೇಲೆ ಅದೇನೋ ಟಮಾಟ ಅಂತ. ಈ ಕಡೆ ಟಮಾಟೋಗೆ ಆವಾಗಲೇ ಟೇಸ್ಟ್ ನೋಡೋಣ ಅಂತ ಕೈ ಬಾಯಲ್ಲಿ ಇಟ್ಕೊಂಡು ಅಷ್ಟೇ ಗೋಯಿಂದ ಹುಳಿ ಇರೋಕ್ಕಾಗಲಿಲ್ಲ, ತಿನ್ನೋಕ್ಕೆ ಆಗಲಿಲ್ಲ. ಅಷ್ಟಲ್ಲ ಆ ಫ್ರೂಟ್ಸನ್ನು ತಿಂತಾರೆ ಈ ಕಡೆ ಎಲ್ಲ. ಅಷ್ಟೊಂದು ಸ್ವೀಟಾಗಿರುತ್ತಂತೆ ಈ ಕಡೆ. ಅದು ಅಲ್ಲಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನೋಡಿ, ಇಲ್ಲೊಂದು ಇದೆಯಲ್ಲ. ಸೊ ಇದು ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ಮಾಡೋದು. ಸ್ವಲ್ಪ ಹುಳಿ ಇದೆ ಇದು. ಯಾರು ಗುರು ಅವಾಗ್ಲಿಂದ ನಮಗೆ ಭಯಂಕರ ಹೊಟ್ಟೆ ಉರಿಸ್ತವ್ರೆ ಗುರು. ಯಾಕೆ ಗುರು ನಮ್ಗ ಈ ಮರಗಳು ನೋಡಿ ಗುರು ಹೆಂಗೈತೆ. ನಾನು ಅವಾಗ ಆ ಕಡೆಯಿಂದ ತೋರಿಸ್ದೆ ನಿಮಗೆ ಮರಗಳು ಅಂತ ಹೇಳ್ಬಿಟ್ಟು. ಮಸ್ತ್ ಐತೆ ಗುರು ಪ್ಲೇಸ್ ಮಾತ್ರ. ಮರ ನೋಡ್ಗುರು ಅದೆಷ್ಟು ವರ್ಷ ಆಗಿರ್ಬೋದು ಈ ಮರಗಳಿಗೆಲ್ಲ. ಎಲ್ಲ ಕರ್ಪೂರ ಮರಗಳು. ನಮ್ಮ ಕಡೆ ಎಲ್ಲ ಕರ್ಪೂರ ಗಿಡ ಅಂತಾರೆ ಇದನ್ನೆಲ್ಲ.
ಕರ್ಪೂರ ಮರಗಳು ಇಲ್ಲೆಲ್ಲ ಕಪಲ್ಸೇ ಜಾಸ್ತಿ ಬಂದಿದ್ದಾರೆ. ವೀಕೆಂಡ್ ಅನ್ಕೊಂಡಿದ್ದೆ, ವೀಕೆಂಡಲ್ಲಿ ಜನ ಕಡಿಮೆ ಇರ್ತಾರೆ ಅನ್ಕೊಂಡೆ. ವೀಕೆಂಡಲ್ಲಿ ಇಲ್ಲ ಗುರು, ಇವಾಗೂ ಸ್ವಲ್ಪ ಪರವಾಗಿಲ್ಲ, ಜನ ಇದ್ದಾರೆ. ವಾಕಬಲ್ ಇಳಿಯೋದೇನೆ ಇಳೀತಾ ಇದ್ವಿ, ಮತ್ತು ಬರೋದಿರೋದು ರಿಟರ್ನ್ ಬರ್ತೀವಲ್ಲ ಅವಾಗಿರೋದು ನಮ್ಗೆಲ್ಲರಿಗೂ. ಆಲ್ರೆಡಿ ಇವಾಗ ನಮ್ಮ ಜೊತೆಲಿ ಬಂದಿರೋರು ಒಬ್ಬರಿಗೆ ಆಲ್ರೆಡಿ ಕಾಲೆಲ್ಲ ಫುಲ್ ಇವಾಗ ಪೇಯ್ನ್ ಅಂತವ್ರೆ. ಬಾಬಾ ಮರಗಳು ನೋಡಿದ್ರು, ನಮ್ಮ ಕಡೆ ಎಲ್ಲ ಮರಗಳು ಈ ರೇಂಜ್ ಬೆಳೆಯೋದೇ ಇಲ್ಲ ಅನಿಸುತ್ತೆ, ಅಷ್ಟೊಂದು ಈ ದೊಡ್ಡದಾಗಿದ್ದಾವೆ ಇಲ್ಲಿ. ಓ ಟೂ ಅವರ್ಸ್ ಆದರೂ ಬೇಕೇ ಬೇಕಾಗುತ್ತೆ ಮ್ಯಾಕ್ಸಿಮಮ್. ಸ್ವಲ್ಪ ಫಾಸ್ಟಾಗಿ ಹೋಗೋರಿಗೆಲ್ಲರಿಗೂ ಓಕೆ, ಸಣ್ಣಗಿರೋರೆಲ್ಲ ಕೂಡ ಬಿಡ್ತಾರೆ. ಆದರೆ ಸ್ವಲ್ಪ ದಪ್ಪ ಇರೋರು ಅವ್ರು ಯಾರಾದರೂ ಬಂದವರು ಅಂದರೆ ನೋಡಿ, ಫೋಟೋಶೂಟ್ ಆಲ್ರೆಡಿ ರೇಂಜ್ ಆಫ್ ಫೋಟೋಶೂಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಕಪಲ್ಸ್ ಆಲ್ಮೋಸ್ಟ್ 99% ಎಲ್ಲ ಕಪಲ್ಸ್ ಇದ್ದಾರೆ ಗುರು ಈ ಕಡೆಲ್ಲ. ಸಿಂಗಲ್ಸ್ ಏನಾಗಬೇಕು, 30 ವರ್ಷ ಆದ್ರೂ ಸಿಂಗಲ್ಸ್ ಆಗಿರೋರಿಗೆಲ್ಲ ಬೇಡ ಹೇಳೋದು. ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ. ಮುಂದೆ ನೋಡಿ ಈ ಥರವೆಲ್ಲ ಕಪಲ್ಸ್ ಎಲ್ಲ ಬಂದರೆ ನಮ್ಮ ಮುಂದೆ ಸಿಂಗಲ್ಸ್ ಎಲ್ಲ ಏನಾಗಬೇಕು. ಪ್ಲೇಸ್ ಮಾತ್ರ ಚಿಕ್ಕ ಅಂಗಡಿನ ಮೇ ಬಿ ಇಲ್ಲಿಗೆ ಲಾಸ್ಟ್ ಗೊತ್ತಿಲ್ಲ, ಮೇ ಬಿ ಇಲ್ಲಿಗೆ ಲಾಸ್ಟ್ ಅನಿಸುತ್ತೆ. ಮುಂದೆ ಗಾಡಿ ಇದ್ದಾರೆ, ಮೇ ಬಿ ಇಲ್ಲಿಗೆ ಲಾಸ್ಟ್ ಅನಿಸುತ್ತೆ. ಹೇಳೋಣ ಇಲ್ಲಿಗೆ ಲಾಸ್ಟ್ ಏನೋ ಗೊತ್ತಿಲ್ಲ. ಮೇ ಬಿ ಪ್ಲೇಸ್ ಮಾತ್ರ ಏನು ಗುರು ಹಿಂಗೈತೆ. ನೋಡಿ ಗುರು ಹೆಂಗೈತಂದರೆ ಇಲ್ಲೇ ಲಾಸ್ಟು. ಸೊ ಎಂಡಿಗೆ ಬಂದಿದ್ದೀವಿ. ಸೊ ಟ್ರೆಕ್ ಮಾಡ್ಕೊಂಡು ಎಂಡಿಗೆ ಬರೋಷ್ಟೊತ್ತಿಗೆ ಒಳ್ಳೆ ಡೀಪ್ ಇದೆ. ಈ ಫೋಟೋಸ್ ಹಿಡ್ಕೊಳಕ್ಕಂತೂ ನೋಡಿ ಇಲ್ಲಿ ಇದೇ ಲಾಸ್ಟ್ ಪ್ಲೇಸು. ಇಲ್ಲಿ ನಾನು ಹಿಂದೆ ಕಾಣಿಸ್ತಿದ್ದಲ್ಲ, ಸೊ ಇದು ಲಾಸ್ಟ್ ಪ್ಲೇಸು. ಇಲ್ಲಿಗೆ ಲಾಸ್ಟ್ ಬಿಡೋದು ಫೋಟೋಸ್ ಹಿಡ್ಕೊಳಕ್ಕೆಲ್ಲ. ಇನ್ನು ಮುಂದೆ ಹೋಗ್ಬೇಕಂದ್ರೆ ನೋಡಿ ಅಲ್ಲೂ ಮುಂದೆ ಒಂದು ವಿಲೇಜ್ ಕಾಣಿಸ್ತಿದೆ. ನೋಡಿ ಅಲ್ಲಿ ಒಂದು ವಿಲೇಜ್ ಕಾಣಿಸ್ತಿದೆಯಲ್ಲ, ಈ ವಿಲೇಜ್ಗೆ ಹೋಗ್ಬೇಕಾದ್ರೆ ಪರ್ ಹೆಡ್ 3000 ರುಪೀಸ್ ಅಂತೆ. ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಬುಕ್ ಮಾಡಿದ್ರೆ ಆನ್ಲೈನಲ್ಲಿ ಇವತ್ತು ಬುಕ್ ಮಾಡ್ಕೊಂಡ್ರೆ ನಾಳೆಗಂತೆ. ಸೊ ಅಲ್ಲಿ ಹೋಗಿ ಟೆಂಟ್ ಆಗಿರಲಿ, ಫುಡ್ ಆಗಿರಲಿ ಪ್ರತಿಯೊಂದು ಅಲ್ಲೇ ಅರೇಂಜ್ ಮಾಡಿಕೊಡ್ತಾರಂತೆ. ಸೊ ನಾವು ಬೇಗ ಬಂದಿರೋದ್ರಿಂದ ಪರ್ಮಿಷನ್ ತಗೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ಆದರೆ ಭಯಂಕರ ಇದೆ ಗುರು ಟ್ರೆಕ್ ಮಾತ್ರ. ಬರೋಷ್ಟೊತ್ತಿಗೆ ಎಲ್ಲರಿಗೂ ಪೀಸ್ ಆಗೋಯ್ತು. ಎಲ್ಲರಿಗೂ ಹೋಗೋಷ್ಟೊತ್ತಿಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು ಗುರು. ಮುಗಿಸ್ಕೊಂಡು ನೋಡಿ ಮುಗೀತು. ಇಲ್ಲಿಂದ ಒಳಗಡೆ ಆ ಕಡೆಗೆ ಹೋಗೋಕೆ ಪರ್ಮಿಷನ್ ಇಲ್ಲ, ಇನ್ನು ಮುಂದೆ ಹಿಂಗೆ ಹೋಗ್ಬೇಕು. ಸೊ ಆ ಕಡೆ ಎಲ್ಲ ಪರ್ಮಿಷನ್ ತಗೋಬೇಕು. ಅವಾಗ ಹೇಳಿದ ಪರ್ಮಿಷನ್ ತಗೊಂಡು ಆ ಕಡೆ ಎಲ್ಲ ಹೋಗ್ಬೇಕು. ಇವಾಗೆಲ್ಲ ಬಿಡೋಲ್ಲ. ಸೊ ಅದಕ್ಕೆ ಹಿಂಗೆ ಈ ಕಡೆ ರಿಟರ್ನ್. ಫ್ಯಾಮ್ಲಿದು ಚಿಕ್ಕ ಮಕ್ಕಳು ಕರ್ಕೊಬರೋರೆಲ್ಲ ಸ್ವಲ್ಪ ಹುಷಾರಾಗಿ, ಯಾಕಂದ್ರೆ ಎರ್ಜಿಗಳು ಜಾಸ್ತಿ ಇದ್ದಾವೆ ಇಲ್ಲೆಲ್ಲ. ಸೊ ಎರ್ಜಿಗೆ ನೋಡ್ಕೊಬರ್ಬೇಕು. ಚಿಕ್ಕ ಮಕ್ಳು ಕರ್ಕೊಬರೋರು ಸೇಫಾಗಿ ಕರ್ಕೊಂಡು ಹೋಗಿ. ಯಾಕಂದ್ರೆ ಚಿಕ್ಕ ಮಕ್ಕಳು ಸುಮ್ಮನೆ ಅವ್ರಿಗೇನು ಗೊತ್ತಿರ್ತದೆ ಇದು ಹಳ್ಳ ಐತೆ ಇಲ್ಲ ಅಂತ ಏನು ಗೊತ್ತಿರ್ತದೆ ಅವ್ರಿಗೆಲ್ಲರಿಗೂ. ಅವ್ರಿಗೆ ಗೊತ್ತಿರಲ್ಲ. ದೊಡ್ಡವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ಒಂದು ದಿವಸ ಹೇಳ್ತಾಯಿದ್ರು ಅಲ್ಲಿ ಹೋಗ್ಬಾರ್ದು, ಅಲ್ಲಿ ಹಳ್ಳ ಏನಿದೆ ಬೀಳುತ್ತೆ ಅಂದರೆ ಅದು ಕೇಳಲ್ಲ. ಯಾಕಂದ್ರೆ ಇಲ್ಲಿ ರೀಸೆಂಟಾಗಿ ವಾಟರ್ ಫಾಲ್ಸಲ್ಲಿ ಸಮ್ ಪೀಪಲ್ಸ್ ಏನೋ ಡೆತ್ ಆಗಿದ್ದಾರಂತೆ. ಫೋಟೋಸ್ ಹಿಡ್ಕೊಳಕ್ಕೆ ಹೋಗಿ ಸ್ಲಿಪ್ಪಾಗಿ ಡೆತ್ ಆಗಿದ್ದಾರಂತೆ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ರು ನಾವು ಬರೋರು ಸೇಫಾಗಿ ಬನ್ನಿ. ಯಾಕಂದ್ರೆ ಮನೆಯಿಂದ ಬರ್ಬೇಕಾದ್ರೆ ಬಂದಿರ್ತೀವಿ ನಾವು ಟ್ರಿಪ್ ಹೋಗ್ತಾಯಿದ್ವಿ, ಎಂಜಾಯ್ ಮಾಡ್ತೀವಿ ಅಂತ. ನಾವು ಎಂಜಾಯ್ಮೆಂಟ್ 5 ಮಿನಿಟ್ಸ್ ಎಂಜಾಯ್ಮೆಂಟ್ಗೋಸ್ಕರ ಅಲ್ಲ, ಪ್ರಾಣ ಕಳ್ಕೊಳ್ಳೋಷ್ಟು ದೂರ ಹೋಗ್ಬಾರ್ದು. ಫೈನಲಿ ಟ್ರೆಕ್ಕಿಂಗ್ ಮುಗಿಸಿದ್ದಾಯಿತು. ಸೊ ಟ್ರೆಕ್ಕಿಂಗ್ ಮುಗಿಸಿ ಮೇಲೆ ಬಂದಿದ್ವಿ. ಇಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗಬೇಕು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಟ್ರೆಕ್ಕಿಂಗ್ ಮಾತ್ರ ಬೆಂಕಿತ್ತು ಗುರು.
ಎಲ್ಲಿದೆ ವ್ಯೂ ಪಾಯಿಂಟ್ ಅಂತ ಗೊತ್ತಿಲ್ಲ, ಹುಡುಕ್ಬೇಕಷ್ಟೇ ಇಲ್ಲೆಲ್ಲ ಗಿಡಿಗಳೆಲ್ಲ. ಹಾಂ 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 ಇದ್ರ ಒಳಗಡೆಗೆ ಹೋದರೆ ಈ ಪಿಲ್ಲರ್ ರಾಕ್ ಅಂತೆ. ಓಕೆ ಓಕೆ. ಸೊ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಬಂದರೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಬಂದು ಪಿಲ್ಲರ್ ರಾಕ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಂಟ್ರಿ ಫೀಸ್ ಇದೆ, 10 ರೂಪೀಸು ಎಂಟ್ರಿ ಫೀಸ್ ಇದೆ. ಇಲ್ಲಿಂದ ಒಳಗಡೆಗೆ ಹೋಗ್ಬೇಕು ಪಿಲ್ಲರ್ ರಾಕ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಎಂಟ್ರಿ ಫೀಸ್ ತಗೊಂಡು ಒಳಗಡೆ ಹೋಗೋಣ, ಯಾವ ಥರ ಐತೆ ಅಂತ ಚೆಕ್ ಮಾಡೋಣ ಒಂದು ಸಲ. ಸೊ ಹಿಂದೆ ಕಾಣಿಸ್ತಿತ್ತಲ್ಲ, ಸೊ ನೋಡಿ ಇಲ್ಲೇ ಎಂಟ್ರಿ. ಸೊ ಈ ಎಂಟ್ರಿ ಈ ಕಡೆ ಹೋದರೆ ಎಂಟ್ರಿ ಇರುತ್ತೆ. ಸೊ ಇಲ್ಲಿಂದ 10 ರೂಪೀಸ್ ತೊಗೊಂಡು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು, ಇಲ್ಲಾಂದರೆ ಒಳಗಡೆ ಎಂಟ್ರಿ ಕೂಡ ಬಿಡೋಲ್ಲ. ಸೊ ಬನ್ನಿ ಹೋಗೋಣ ಒಳಗಡೆ ಯಾವ ಥರ ಐತೆ ಅಂತ. ತುಂಬ ಪ್ಲೇಸಸ್ ಇದ್ದಾವೆ, ಎಲ್ಲ ಕವರ್ ಮಾಡೋಣ. ಇದೇ ಎಂಟ್ರಿ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಇಲ್ಲಿಂದ ಹೋದರೆ ಇಲ್ಲಿ ಒಳಗಡೆ ಎಂಟ್ರಿ, ಇಲ್ಲಿ ಫಸ್ಟ್ ಟಿಕೆಟ್ ತೊಗೊಂಡು ಮತ್ತೆ ಇಲ್ಲಿ ಒಳಗಡೆ ಎಂಟ್ರಿ ಕೊಡಬೇಕು. ಬನ್ನಿ ಹೋಗೋಣ. ಸೊ ಎಂಟ್ರಿ ಪಿಲ್ಲರ್ ರಾಕ್. ಬರ್ತಾ ಇದ್ದಂಗೆ ಎಂಟ್ರಿಯಲ್ಲಿ 3 ನಮ್ಮ ಆನೆಗಳು ಕಾಯ್ತಾ ಇದ್ದಾವೆ ಎಂಟ್ರಿ ಕೊಡೋಕ್ಕೆ. ಬರ್ರೋ ಅಂತ ಕರೆಯೋಕ್ಕೆ, ಎಂಟ್ರಿ ಕೊಡೋಕ್ಕೆ ನೋಡಿ ಕಾಯ್ತಾ ಇದ್ದಾವೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಮಸ್ತ್ ಇಲ್ಲಿ ಫೋಟೋಸ್ ಗಿಟೋಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರ್ತವೆ. ಇಲ್ಲಿ ಕ್ಯಾಮ್ರಾಗಳೆಲ್ಲ ಅವರು ಬಿಸ್ನೆಸ್ ಇದ್ದೇ ಇರ್ತದಲ್ಲ ಫೋಟೋಸ್ ಇಟ್ಕೊಳ್ಳೋದಕ್ಕೆಲ್ಲ. ಸೊ ಆ ಥರ ಇಲ್ಲಿ ನೋಡಿ ಬಂದು ಆರಾಮ್ ಪೀಸ್ಫುಲ್ಲಾಗಿ ಕೂತ್ಕೊಂಡು ಆರಾಮಾಗಿರ್ಬೋದು. ಬಾ. ಸೊ ಎಂಟ್ರಿ ಆಯಿತು ಪಿಲ್ಲರ್ ರಾಕ್. ಎಂಟ್ರಿ ಕೊಟ್ಟಿದ್ದಾಯ್ತು. ಇವಾಗ ಮುಂದೆ ಹೋಗೋಣ. ಇನ್ನು ಯಾವುದ್ಯಾವುದೋ ಮುಂದೆ ಎಲ್ಲ ಹೋಗ್ತಾ ಇದ್ರೇ ಚೆನ್ನಾಗಿರೋದು. ಸೊ ಮುಂದೆ ಹೋಗೋಣ, ಇನ್ನೂ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಬನ್ನಿ ಸಿ